ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ SSLC ಮ್ಯಾಥಮೆಟಿಕ್ಸ್ ಚಾಪ್ಟರ್ ನಂಬರ್ 5 ಅರ್ಥಮೆಟಿಕ್ ಪ್ರೋಗ್ರೆಷನ್ನಿನ ಎಕ್ಸಸೈಸ್ 5.3ನಲ್ಲಿ ಬರುವಂಥ ಕ್ವಶನ್ಸಿಗೆ ಸಂಬಂಧಪಟ್ಟ ಹಾಗೆ 4ನೇ ಕ್ವಶನ್ನಿಂದ ಪ್ರಾರಂಭವಾಗಿ ಮುಂದಿನ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಹಿಂದಿನ 3 ಪ್ರಶ್ನೆಗಳ ವಿಡಿಯೋವನ್ನು ಹಿಂದಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನೊಂದಿಗೆ ಆನ್ಸರ್ನ ತಿಳಿಸಿದ್ದೀನಿ. ಸೊ ದಯವಿಟ್ಟು ಒಂದು ವಿಡಿಯೋ ಯಾರು ನೋಡಿಲ್ವೋ ದಯವಿಟ್ಟು ವಿಡಿಯೋ ನೋಡೋದ್ರ ಮೂಲಕ ಮುಂದಿನ ಒಂದು ಪ್ರಶ್ನೆಗಳಿಗೆ ನೀವು ಆನ್ಸರ್ನ ತಿಳ್ಕೊಳ್ಳೋದಾದರೆ ಓಕೆ. 4th ಕ್ವಶನ್ ಬಂದುಬಿಟ್ಟು ಹೌ ಮೆನಿ ಟರ್ಮ್ಸ್ ಆಫ್ ದ AP 9, 17, 25 ಮಸ್ಟ್ ಬಿ ಟೇಕನ್ ಟು ಗಿವ್ ಎ ಸಮ್ ಆಫ್ 636. ಅಂದರೆ ಕ್ವಶನ್ ಕ್ಲಿಯರ್ ಇದೆ. ಇಲ್ಲಿ ಒಂದು ಆರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಈ ಒಂದು ಪ್ರೋಗ್ರೆಷನ್ನಿನ ಎಷ್ಟು ಪದಗಳ ಒಟ್ಟು ಮೊತ್ತವನ್ನು ಕಂಡಿಡಿದ್ರೆ ಅದು 636 ಬರುತ್ತೆ. ಅಂದರೆ ವೆರಿ ಸಿಂಪಲ್, ನೀವು n ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕೆ ನೀವು ಆನ್ಸರ್ನ ನೋಡೋದಾದರೆ ಓಕೆ, ಕ್ವಶನ್ ಹೇಳುವ ಪ್ರಕಾರ 9, 17, 25 ಡಾಟ್ 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 ಅನ್ನುವಂಥ ಆರ್ಥಮೆಟಿಕ್ ಪ್ರೋಗ್ರೆಷನ್ನಿನ ಒಟ್ಟು ಪದಗಳ ಮೊತ್ತ ಅವರೇ ಕೊಟ್ಬಿಟ್ಟಿದ್ದಾರೆ 636. ನೀವು n ಬೆಲೆಯನ್ನು ಕಂಡುಹಿಡಿಬೇಕು. ಇದರ ಆಧಾರದ ಮೇಲೆ ಫಸ್ಟ್ ಟರ್ಮನ್ನು ನೀವು ಎ ತೊಗೊಳ್ತೀರಾ. ಆಮೇಲೆ ಕಾಮನ್ ಡಿಫ್ರೆನ್ಸ್ ಬೇಕು ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡಿದ್ರಿ ಅಂದರೆ ಕಾಮನ್ ಡಿಫ್ರೆನ್ಸು 8 ಬರುತ್ತೆ. ಸೊ n ಫೈಂಡ್ ಔಟ್ ಮಾಡಬೇಕು ಅಂದರೆ ವೆರಿ ಸಿಂಪಲ್, ನೀವು SN ಫಾರ್ಮುಲಾ ಹಾಕಬೇಕು. SN ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ ಸೂತ್ರದ ಪ್ರಕಾರವಾಗಿ SN ಅಂತ ಹೇಳಿದ್ರೆ 636 ಈಸ್ ಈಕ್ವಲ್ ಟು n/2 ಇಂಟು 2a ಅಂತ ಕೊಟ್ಟಿದ್ದಾರೆ. 2 ಇಂಟು a ಅಂದರೆ 9 ಪ್ಲಸ್ n-1 ಇಂಟು ಡಿ ಅಂತ ಹೇಳಿದ್ರೆ 8. ಈಗ 2 ಈ ಕಡೆ ತೊಗೊಂಬಂದ್ರಿ ಅಂದರೆ 636 ಇಂಟು 2 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು n ಇಂಟು 2 9s 18 ಬರುತ್ತೆ. 8 ಇಂಟು n ಮಾಡಿದ್ರೆ 8n ಬರುತ್ತೆ. 8 ಇಂಟು 1 ಮಾಡಿದ್ರೆ 8 ಬರುತ್ತೆ. ಈಗ 636 ಇಂಟು 2 ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ 1272 ಬರುತ್ತೆ. ಪಕ್ಕದಲ್ಲಿ n ಬರ್ಕೊಂಡು 18 ಮೈನಸ್ 8 ಮಾಡಿದ್ರಿ ಅಂದರೆ 10 ಪ್ಲಸ್ 8 n ಉಳ್ಕೊಳ್ಳುತ್ತೆ. ಈಗ ಎನ್ನಿಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಾ. 1272 ಈಸ್ ಈಕ್ವಲ್ ಟು n ಇಂಟು 10 10n ಪ್ಲಸ್ 8n ಇಂಟು n ಮಾಡಿದ್ರೆ 8n ಸ್ಕ್ವೇರ್ ಬರುತ್ತೆ. ಈಗ ಇದನ್ನು ಕ್ವಾಡ್ರಾಟಿಕ್ ಈಕ್ವೇಷನಿನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರ್ಕೊಂಡಾಗ 8n ಸ್ಕ್ವೇರ್ ಪ್ಲಸ್ 10n ಇದನ್ನ ಈ ಕಡೆ ತೊಗೊಂಬಂದ್ರಿ ಅಂದರೆ ಮೈನಸ್ 2722 ಈಸ್ ಈಕ್ವಲ್ ಟು 0 ಅಂತ ತೊಗೊಳ್ಬೋದು. ಈ ಎಲ್ಲ ಪದಗಳು ಕೂಡ 2ರಿಂದ ಭಾಗ ಆಗ್ತವೆ. ಹಾಗಾಗಿ 2ರಿಂದ ಭಾಗಾಕಾರ ಮಾಡಿದ್ರೆ 8n ಸ್ಕ್ವೇರ್ ಇದ್ದಿದ್ದು 4n ಸ್ಕ್ವೇರ್ ಆಗುತ್ತೆ. 10n ಇದ್ದಿದ್ದು 5n ಆಗುತ್ತೆ. 1272 ಇದ್ದಿದ್ದು 636 ಆಗುತ್ತೆ. ಈಗ ಮೈನಸ್ 636 ಇಂಟು 4 ಮಲ್ಟಿಪ್ಲೈ ಮಾಡಬೇಕಲ್ವಾ. ನೋಡಿ, ಮೈನಸ್ 636 ಇಂಟು 4 ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ಮೈನಸ್ 2544 ಬರುತ್ತೆ. ಈ ಮೈನಸ್ 2444 ನೀವು 2 ಭಾಗವಾಗಿ ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ. ಈಗ ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಇದನ್ನು ಡಿವೈಡ್ ಮಾಡ್ಕೊಳ್ಳೋದು ಸುಲಭ ಇಲ್ಲ. ಇದಕ್ಕೋಸ್ಕರ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಬಳಕೆ ಮಾಡಬೇಕು. ಹೇಗಿರುತ್ತದು ಅಂತ ಹೇಳಿದರೆ ಮೈನಸ್ 544 ಪ್ರೈಮ್ ಫ್ಯಾಕ್ಟರ್ಸನ್ನು ಬಳಕೆ ಮಾಡಿ ಡಿವೈಡ್ ಮಾಡ್ತಾ ಹೋಗ್ರಿ. ಬಿಡಿ ಸ್ಥಾನದಲ್ಲಿ 4 ಇರೋದ್ರಿಂದ ನೀವು ಮೊದಲು 2ರಿಂದ ಸ್ಟಾರ್ಟ್ ಮಾಡಿದ್ರಿ ಅಂದರೆ 1272 ಬರುತ್ತೆ. ಮತ್ತೆ ನೀವು 2ರಿಂದ ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ 636 ಡಿವೈಡ್ ಮಾಡಿದರೆ ಮತ್ತೆ 2ರಿಂದ ಡಿವೈಡ್ ಮಾಡಿದ್ರಿ ಅಂತ ಹೇಳಿದ್ರೆ 318 ಬರುತ್ತೆ. ಈ 318 ಕೂಡ ನೀವು 2ರಿಂದ ಡಿವೈಡ್ ಮಾಡಿದರೆ 159 ಬರುತ್ತೆ. 159 3ದಿಂದ ಡಿವೈಡ್ ಆಗುತ್ತೆ. 3ನಿಂದ ಡಿವೈಡ್ ಮಾಡಿದ್ರಿ ಅಂದರೆ 53 ಬರುತ್ತೆ. 53 ಈಸ್ ಎ ಪ್ರೈಮ್ ಫ್ಯಾಕ್ಟರ್ ಆಗಿರೋದ್ರಿಂದ ಮುಂದೆ ನೀವು ಮಾಡೋ ಅಗತ್ಯತೆ ಇಲ್ಲ. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದರೆ ಮೇಲ್ಗಡೆ ಇರುವ ಎಲ್ಲ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿದಾಗ 2 2s 4, 4 2s 8, 8 2s 16, 16 3s ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ 48 ಬರುತ್ತೆ. ಸೊ 48 ಇಂಟು 53 ಅಂತ ಬರ್ಕೊಳ್ಬೋದು. ಈ ನೀವು 48 ಇಂಟು 53 ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ ಮೈನಸ್ 2544 ಬರುತ್ತೆ. 53ರಲ್ಲಿ 48 ಕಳೆದ್ರಿ ಅಂದರೆ 5 ಬರುತ್ತೆ. ಹಾಗಿದ್ರೆ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ದೊಡ್ಡ ಸಂಖ್ಯೆಗೆ ಪ್ಲಸ್ ತಗೊಳ್ಬೇಕು, ಚಿಕ್ಕ ಸಂಖ್ಯೆಗೆ ಮೈನಸ್ ತಗೊಂಡು 43 ಮೈನಸ್ 48 ಅಂತ ನೀವು ಕನ್ಸಿಡರ್ ಮಾಡಿದ್ರಿ ಅಂದರೆ
ಇದನ್ನು 4n² ಪ್ಲಸ್ 53n ಮೈನಸ್ 48n ಮೈನಸ್ 636 ಈಸ್ ಈಕ್ವಲ್ ಟು 0. ಈ ರೀತಿ ಫ್ಯಾಕ್ಟರೈಸೇಷನ್ ಮೆಥಡನ್ನು ಮಾಡಬಹುದು ನೀವು. ಇವೆರಡು ಒಂದು ಗ್ರೂಪು, ಇವೆರಡು ಒಂದು ಗ್ರೂಪ್ ಮಾಡಿ ಇವೆರಡರಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದಾಗ ಇವೆರಡರಲ್ಲೂ ಕೂಡ n ಕಾಮನ್ ಇದೆ. ಸೊ n ಕಾಮನ್ ತೆಗೆದ್ರಿ ಅಂದರೆ ಬ್ರಾಕೆಟ್ನ ಒಳಗಡೆ 4n ಪ್ಲಸ್ 53 ಉಳಿತದೆ. ಹಾಗಿದ್ರೆ ಇವೆರಡರಲ್ಲೂ ಕೂಡ ಕಾಮನ್ ಆಗಿ ಏನು ತೆಗಿತೀರಾ ನೀವು? ಇವೆರಡರಲ್ಲೂ ಸಪೋಸ್ ನೀವೇನಾದರೂ 12 ಕಾಮನ್ ತೆಗೆದ್ರಿ ಅಂತ ಹೇಳಿದ್ರೆ ಬ್ರಾಕೆಟ್ನ ಒಳಗಡೆ 4n ಪ್ಲಸ್ 53 ಉಳಿತದೆ. ಅಲ್ಲಿಗೆ ನೀವು 4n ಪ್ಲಸ್ 53 ಅನ್ನೋದು ಒಂದು ಫ್ಯಾಕ್ಟರ್ ತಗೊಂಡ್ರೆ n-12 ಅನ್ನೋದೊಂದು ಫ್ಯಾಕ್ಟರ್ ಬರುತ್ತೆ. ಇದರ ಆಧಾರದ ಮೇಲೆ ನೀವು ಸುಲಭವಾಗಿ ಹೇಳ್ಬೋದು. ನೋಡಿ ಇಲ್ಲಿ 4n ಪ್ಲಸ್ 3ನ ಈಕ್ವಲ್ ಟು 0 ಅಂತ ತಗೊಳ್ರಿ. 4n ಪ್ಲಸ್ 3ನ ಈಕ್ವಲ್ ಟು 0 ಅಂತ ತಗೊಳ್ರಿ. ಆರ್ ಅಂತ ಬರ್ಕೊಂಡು n-12 ಈಕ್ವಲ್ ಟು 0 ಅಂತ ತಗೊಳ್ರಿ. ಈಗ n ಮಾತ್ರ ಇಟ್ಕೊಂಡ್ರೆ 3 ಆ ಕಡೆ ಹೋದರೆ -3 ಬರುತ್ತೆ. 4ನೂ ಕೂಡ ಆ ಕಡೆ ಕಳಿಸಿದ್ರೆ -4 ಬರುತ್ತೆ. ಸಾರಿ 53 ಅಲ್ವಾ, ಅದು 53 ಅಂತ ತಗೊಳ್ರಿ. ಆಗ -53/4 ಬರ್ತದೆ. ಈ ಕಡೆ -12ನ ಈಕ್ವಲಿಂದ ಆ ಕಡೆ ಕಳಿಸಿದ್ರೆ 12 ಬರುತ್ತೆ. ಪಾಸಿಟಿವ್ ನಂಬರ್ ಬಂದಿರೋದನ್ನು ನೀವು n ಬೆಲೆ ಅಂತ ಕನ್ಸಿಡರ್ ಮಾಡಿದ್ರಿ ಅಂದರೆ n ಬೆಲೆ 12 ಬಂದಿದೆ ಅಂದರೆ ಅದರ ಅರ್ಥ ಈ ಒಂದು ಆರ್ಥಮೆಟಿಕ್ ಪ್ರೋಗ್ರೆಷನ್ನಿನ ಫಸ್ಟ್ 12 ಟರ್ಮ್ಸ್ನ ಸಮ್ಮು 636 ಬರುತ್ತೆ. ಸೊ ದೇರ್ ಫೋರ್ ನೀವು ಬರೀಬೇಕೇನಂತೇಳಿ, ಸಮ್ ಆಫ್ ಫಸ್ಟ್ 12 ಟರ್ಮ್ಸ್, ಸಮ್ ಆಫ್ ಫಸ್ಟ್ 12 ಟರ್ಮ್ಸ್ ಈಸ್ ಎಷ್ಟು? 636 ಅಂಥೇಳಿ ಆನ್ಸರನ್ನು ಬರಿಬೇಕಾಗತ್ತೆ ಫಸ್ಟ್ ಕ್ವಶನ್ಗೆ. ಹಾಗೆ ನೆಕ್ಸ್ಟು 5th ಕ್ವಶನ್ ಬಂದುಬಿಟ್ಟು, ದ ಫಸ್ಟ್ ಟರ್ಮ್ ಆಫ್ ಎನ್ AP ಈಸ್ 5, ದ ಲಾಸ್ಟ್ ಟರ್ಮ್ ಈಸ್ 45 ಆ್ಯಂಡ್ ದ ಸಮ್ ಈಸ್ 400. ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಆ್ಯಂಡ್ ದ ಕಾಮನ್ ಡಿಫರೆನ್ಸ್. ಇಲ್ಲಿ AP ಕೊಡೋದ್ರ ಬದಲಾಗಿ ಅವರು ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಸಮ್ ಕೊಟ್ಟಿದ್ದಾರೆ. n ಕಂಡುಹಿಡಿಬೇಕು, ಜೊತೆಗೆ ಕಾಮನ್ ಡಿಫರೆನ್ಸ್ ಕಂಡುಹಿಡಿಬೇಕು. ಸೊ ಈ 5ನೇ ಕ್ವಶನ್ಗೆ ಆನ್ಸರ್ ಹೇಗೆ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಕೊಟ್ಟಿರುವಂಥ ಗಿವನ್ ಬರೆಯೋದಾದರೆ ಎ ವ್ಯಾಲ್ಯೂ 5 ಕೊಟ್ಟಿದ್ದಾರೆ, AN ವ್ಯಾಲ್ಯೂ 45 ಇದೆ, SN ವ್ಯಾಲ್ಯೂ 400 ಇದೆ. ಸೊ ನೀವು n ಫೈಂಡ್ ಔಟ್ ಮಾಡಬೇಕು, ಜೊತೆಗೆ D ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಟರ್ಮು ಲಾಸ್ಟ್ ಟರ್ಮು ಕೊಟ್ಟಿರೋದ್ರಿಂದ ಫೈಂಡಿಂಗ್ n ಅಂತ ತಗೊಂಡು SN ಈಸ್ ಈಕ್ವಲ್ ಟು n/2 ಇಂಟು A ಪ್ಲಸ್ L ವ್ಯಾಲ್ಯೂ ಹಾಕಿದ್ರಿ ಅಂದರೆ ಫಾರ್ಮುಲಾಗೆ. ನೋಡಿ ಇಲ್ಲಿ ಫಾರ್ಮುಲಾ ಪ್ರಕಾರ SN ಕೊಟ್ಟಿದ್ದಾರೆ ಗಿವನ್ನು 400, n ಫೈಂಡ್ ಔಟ್ ಮಾಡಬೇಕು ಡಿವೈಡೆಡ್ ಬೈ 2. A ಫಸ್ಟ್ ಟರ್ಮು 5, L ಲಾಸ್ಟ್ ಟರ್ಮು 45. ಸೊ ದಟ್ 400 ಈಸ್ ಈಕ್ವಲ್ ಟು n/2 ಇಂಟು 5 ಪ್ಲಸ್ 45 ಮಾಡಿದ್ರೆ 50 ಬರುತ್ತೆ. 2ದಿಂದ 55 ಡಿವೈಡ್ ಮಾಡಿದ್ರೆ 25 ಬರುತ್ತೆ. ಇದರ ಅರ್ಥ ನೀವು ವೆರಿ ಸಿಂಪಲ್ಲು n ಈಸ್ ಈಕ್ವಲ್ ಟು 400 ಡಿವೈಡೆಡ್ ಬೈ 25 ಅಂತ ತೊಗೊಳ್ತೀರಾ. ಈಗ ನೀವು 25ರಿಂದ 400 ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ n ಈಸ್ ಈಕ್ವಲ್ ಟು 16 ಬರುತ್ತೆ. n ವ್ಯಾಲ್ಯೂ ಬಂದುಬಿಟ್ಟು 16 ಬರುತ್ತೆ. ಈ 16 ವ್ಯಾಲ್ಯೂವನ್ನು AN ಈಸ್ ಈಕ್ವಲ್ ಟು A ಪ್ಲಸ್ n-1 ಇಂಟು ಡಿಗೆ ಹಾಕೋದ್ರ ಮೂಲಕ ಏನು ವ್ಯಾಲ್ಯೂ ಡಿ ಕಂಡುಹಿಡಿಬೋದು ನೀವು. ನೋಡಿ AN ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 45, A ಬಂದುಬಿಟ್ಟು 5, n ಬಂದುಬಿಟ್ಟು 16. ಸೊ ಡಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಡಿ ಅಂತ ಬರ್ಕೊಳ್ರಿ. 5 ಈ ಕಡೆ ತೊಗೊಂಬಂದರೆ 45 -5 ಆಗುತ್ತೆ. ಈ ಕಡೆ 16 - 1 ಮಾಡಿದ್ರೆ 15D ಬರುತ್ತೆ. 45 - 5 ಮಾಡಿದ್ರೆ 40, 15 ಈ ಕಡೆ ತೊಗೊಂಬರ್ತೀರಾ, ಅವಾಗ ಡಿವೈಡೆಡ್ ಬೈ 15 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಡಿ. ಸ್ವಲ್ಪ ಅಬ್ಸರ್ವ್ ಮಾಡಿದರೆ 5ರಿಂದ 40 ಮತ್ತು 15 ಭಾಗಾಕಾರ ಮಾಡಿದ್ರೆ 5 3s 15 ಬರುತ್ತೆ, 5 8s 40 ಬರುತ್ತೆ. ಸೊ ದಟ್ ದ ವ್ಯಾಲ್ಯೂ ಆಫ್ ಡಿ ಈಸ್ 8 ಡಿವೈಡೆಡ್ ಬೈ 3 ಬರುತ್ತೆ. ನಿಮಗೆ ಕೇಳಿರೋದು n ಮತ್ತು ಡಿ ಎರಡನ್ನು. ಸೊ ದಟ್ n ಈಸ್ ಈಕ್ವಲ್ ಟು 16, ಡಿ ಈಸ್ ಈಕ್ವಲ್ ಟು 8/3 ಅಂತೇಳಿ ಸುಲಭವಾಗಿ ಆನ್ಸರ್ನ ಹೇಳಬಹುದು. ಹಾಗೆ ನೆಕ್ಸ್ಟ್ 6th ಕ್ವಶನ್ನು, ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಟರ್ಮ್ಸ್ ಆಫ್ ಎನ್ AP ಆರ್ 17 and 350 ರೆಸ್ಪೆಕ್ಟಿವ್ಲಿ. ಇಫ್ ದ ಕಾಮನ್ ಡಿಫರೆನ್ಸ್ ಈಸ್ 9, ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಆ್ಯಂಡ್ ವಾಟ್ ಈಸ್ ದೇರ್ ಸಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮೊದಲನೇ ಪದ 17, ಕೊನೆಯ ಪದ 350 ಆದರೆ ಕಾಮನ್ ಡಿಫ್ರೆನ್ಸ್ 9 ಇದೆ. ಅಂದರೆ ಇಲ್ಲೂ ಕೂಡ ಹೌ ಮೆನಿ ಟರ್ಮ್ಸ್ ಅಂದರೆ n ಕೇಳಿದ್ದಾರೆ, ಆಮೇಲೆ ಅವುಗಳ ಸಮ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದಕ್ಕೂ ಕೂಡ ಆನ್ಸರ್ ಹೇಗೆ ಹೇಳ್ಬೋದು ನೋಡಿದರೆ, ನೋಡಿ ಗಿವನ್ A 17, AN 350, D 9. ಸೊ n ಮತ್ತು SN ಫೈಂಡ್ ಔಟ್ ಮಾಡಬೇಕು.
ಮೊದಲನೇದಾಗಿ ಫೈಂಡಿಂಗ್ ಎನ್ ಅಂತ ತಗೊಂಡು ಎ ಎನ್ ಫಾರ್ಮುಲಾ ಹಾಕಿದಾಗ ಎ ಎನ್ ಗಿವನ್ ಕೊಟ್ಟಿದ್ದಾರೆ 350, ಎ ಕೊಟ್ಟಿದ್ದಾರೆ 17, ಎನ್ ಫೈಂಡ್ ಔಟ್ ಮಾಡಬೇಕು, ಜೊತೆಗೆ ಕಾಮನ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ 9. ಈಗ 350 17 ಆ ಕಡೆ ಹೋದರೆ -17 ಆಗುತ್ತೆ. ಎನ್ -1 × 9 ಅಂದರೆ 9, ಸೊ ಎನ್ -1 × 9 ಹಾಗೆ ಬರ್ಕೊಳ್ರಿ. 350 - 17 ಮಾಡಿದಾಗ 333 ಬರುತ್ತೆ. 9 ಈ ಕಡೆ ತೊಗೊಂಬಂದ್ರೆ /9 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು n -1. 9 ಇಂದ 333 ಭಾಗಾಕಾರ ಮಾಡಿದ್ರಿ ಅಂದರೆ 37 ಬರುತ್ತೆ. -1 ಈ ಕಡೆ ತೊಗೊಂಬಂದ್ರೆ +1, ದಟ್ ಈಸ್ ಈಕ್ವಲ್ ಟು n. ಸೊ ದೇರ್ ಫೋರ್ n ಈಸ್ ಈಕ್ವಲ್ ಟು 37 + 1 ಅಂದರೆ 38 ಬಂತು. ಸೊ 38 ಬಂತು. ಮೊದಲನೇದು n ಬೆಲೆ ಕಂಡುಹಿಡಿದಾಯಿತು. ಇನ್ನು ಎಸ್ ಎನ್ ಕಂಡುಹಿಡಿಬೇಕಲ್ವಾ? ಫಸ್ಟ್ ಟರ್ಮ್ ಇದೆ, ಲಾಸ್ಟ್ ಟರ್ಮ್ ಇದೆ, ಎನ್ ಇದೆ ಅಂದಮೇಲೆ ಎಸ್ ಎನ್ ಇಸ್ ಈಕ್ವಲ್ ಟು n/2 × a + l ಫಾರ್ಮುಲಾ ಹಾಕಿದಾಗ ಎಸ್ 38 ಇಸ್ ಈಕ್ವಲ್ ಟು 38 / 2 ಇಂಟು ಎ ಅಂತ ಹೇಳಿದ್ರೆ 17 ಪ್ಲಸ್ ಎಲ್ ಅಂತ ಹೇಳಿದ್ರೆ ಲಾಸ್ಟ್ ಟರ್ಮನ್ನು ಎಲ್ ಅಂತ ಕರಿತೀವಿ, ದಟ್ ಈಸ್ 350. ಇಲ್ಲೂ ಕೂಡ S38 ಇಸ್ ಈಕ್ವಲ್ ಟು 2 ರಿಂದ 38 ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ 19 ಬರುತ್ತೆ. 17 + 350 ಮಾಡಿದ್ರಿ ಅಂತ ಹೇಳಿದ್ರೆ 367 ಬರುತ್ತೆ. ದೆನ್ ಫೈನಲಿ ದ ಪ್ರಾಡಕ್ಟ್ ಆಫ್ 19 and 367 ದಟ್ ಈಸ್ ಈಕ್ವಲ್ ಟು 6973. ಸೊ ದ್ಯಾಟ್ ಮೊದಲ 38 ಪದಗಳ ಮೊತ್ತ ಬಂದ್ಬಿಟ್ಟು 6976 ಬರುತ್ತೆ. ದಿಸ್ ಈಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7 ಬಂದ್ಬಿಟ್ಟು ಫೈಂಡ್ ದ ಫಸ್ಟ್ 22 ಟರ್ಮ್ಸ್ ಆಫ್ ಎನ್ ಎ ಪಿ ವಿಚ್ ಡಿ ಈಸ್ ಈಕ್ವಲ್ ಟು 7 and 22nd ಟರ್ಮ್ ಈಸ್ 149 ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ವೆರಿ ಸಿಂಪಲ್. ಇರೋದಲ್ಲಿ 22 ಪದಗಳು ಅಂತ ಅರ್ಥ ಆದಮೇಲೆ ಕಾಮನ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಮತ್ತು ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಎ ಕಂಡುಹಿಡ್ಕೊಂಡು ಅದರ ಆಧಾರದ ಮೇಲೆ ಎಸ್ ಎನ್ ಕಂಡುಹಿಡಿಬೇಕು. ಓಕೆನಾ? ಸೊ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ 7, A22 ಕೊಟ್ಟಿದ್ದಾರೆ 149. ಸೊ ದಟ್ S22 ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟು ಎ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಫೈಂಡಿಂಗ್ ಎ ಹೇಗೆ ಅಂದರೆ A22 ಇಸ್ ಈಕ್ವಲ್ ಟು 149 ಕೊಟ್ಟಿದ್ದಾರೆ. A22ನ ಜನರಲ್ ಫಾರ್ಮು A + 21D ಅಂತ ಹೇಳ್ತೀವಿ, ದಟ್ ಈಸ್ ಈಕ್ವಲ್ ಟು 149. ದೆನ್ A + 21 ಇಂಟು ಡಿ ಅಂತ ಹೇಳಿದ್ರೆ 7, ದಟ್ ಈಸ್ ಈಕ್ವಲ್ ಟು 149. 21 + 7 ಮಲ್ಟಿಪ್ಲೈ ಮಾಡೋದ್ರ ಜೊತೆಗೆ ಈ ಕಡೆ ತೊಗೊಂಬರ್ಬೇಕು. 21 × 7 ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಆ್ಯಕ್ಚುಯಲ್ ಆಗಿ ಏನು ಬರುತ್ತೆ ಆನ್ಸರು 147 ಬರುತ್ತೆ. ಸೊ ಅದನ್ನು ಈ ಕಡೆ ತೊಗೊಂಬಂದ್ರಿ ಅಂದರೆ -147 ಆಗುತ್ತೆ. ದೆನ್ 149 - 147 ಮಾಡಿಬಿಟ್ರಿ ಅಂದರೆ ನಿಮಗೆ ಏನ ವ್ಯಾಲ್ಯೂ 2 ಬರುತ್ತೆ. ಈ 2 ಅನ್ನು ಫೈಂಡಿಂಗ್ ಎಸ್ ಎನ್ ಅನ್ನೋದ್ರ ಆಧಾರದ ಮೇಲೆ ಫಸ್ಟ್ ಟರ್ಮು ಲಾಸ್ಟ್ ಟರ್ಮು ಗಿವನ್ ಸಿಕ್ತು ಅಂದಮೇಲೆ ನೀವು ಎಸ್ ಎನ್ ಇಸ್ ಈಕ್ವಲ್ ಟು n/2 × a + l ಫಾರ್ಮುಲಾ ಹಾಕಬಹುದು. ಇದ್ರ ಪ್ರಕಾರ S22 ಇಸ್ ಈಕ್ವಲ್ ಟು n ಅಂದರೆ 22 ಅಂತ ತಗೊಳ್ರಿ. ಎ ಬಂದ್ಬಿಟ್ಟು 2 ಬರುತ್ತೆ, ಎಲ್ ಬಂದ್ಬಿಟ್ಟು 149 ಬರುತ್ತೆ. ಆಗ S22 ಇಸ್ ಈಕ್ವಲ್ ಟು 2 × 22 ಡಿವೈಡ್ ಮಾಡಿದ್ರಿ ಅಂದರೆ 11 ಬರುತ್ತೆ. 149ಗೆ 2 ಕೂಡಿದಾಗ 151 ಬರುತ್ತೆ. ಫೈನಲಿ ದ ಪ್ರಾಡಕ್ಟ್ ಆಫ್ 11 and 151 ದಟ್ ಈಸ್ ಈಕ್ವಲ್ ಟು 1661 ಅಂತೇಳಿ ಆನ್ಸರ್ನ ಬರೀತೀರಾ. ದಿಸ್ ಈಸ್ ದ ಸಮ್ ಆಫ್ ದ ಫಸ್ಟ್ 22 ಟರ್ಮ್ಸ್. ಓಕೆ. ಹಾಗೆ ಕ್ವಶನ್ ನಂಬರ್ 8 ಬಂದ್ಬಿಟ್ಟು ಫೈಂಡ್ ದ ಸಮ್ ಆಫ್ ಫಸ್ಟ್ 51 ಟರ್ಮ್ಸ್ ಆಫ್ ಎನ್ ಎ ಪಿ ಹೂಸ್ ಸೆಕೆಂಡ್ and ಥರ್ಡ್ ಟರ್ಮ್ಸ್ ಆರ್ 14 and 18 ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಮೊದಲ 51 ಪದಗಳ ಮೊತ್ತವನ್ನು ಕಂಡು ಹಿಡಿಬೇಕು. ಅದರಲ್ಲಿ ಸೆಕೆಂಡ್ ಟರ್ಮು ಮತ್ತು ಥರ್ಡ್ ಟರ್ಮ್ಸನ್ನು ಕೊಟ್ಟಿದ್ದಾರೆ 14 and 18 ಅಂತೇಳಿ. ಹಾಗಿದ್ಮೇಲೆ S51 ಎಷ್ಟು ಅನ್ನೋದು ಕಂಡುಹಿಡಿಬೇಕು. ಹೇಗೆ ಅಂತ ನೋಡೋದಾದರೆ ಅವರೇ ಕೊಟ್ಟಿರುವ ಹಾಗೆ A2 ಕೊಟ್ಟಿದ್ದಾರೆ 14, ಹಾಗೆ A3 ಕೊಟ್ಟಿದ್ದಾರೆ 18. ಸೊ S51 ಕಂಡುಹಿಡಿಬೇಕು. ಇದರ ಆಧಾರದ ಮೇಲೆ ನೀವು ಮೊದಲು ಡಿ ಕಂಡುಹಿಡ್ಕೊಳ್ಬೇಕಾಗತ್ತೆ. ಯಾಕಂದರೆ S51 ಕಂಡುಹಿಡಿಬೇಕು ಅಂದರೆ ಎ ಬೇಕು, ಡಿ ಬೇಕು, ಎನ್ ಬೇಕು. ಎನ್ ಗಿವನ್ ಸಿಕ್ಕಿದೆ, ಎ ಕಂಡುಹಿಡ್ಕೋಬೇಕು, ಡಿ ಕಂಡುಹಿಡ್ಕೋಬೇಕು. ಅದರಲ್ಲಿ ಮೊದಲು ಡಿ ಕಂಡುಹಿಡಿಬೋದು. ಹೇಗೆ ಅಂದರೆ A3 - A2 ಮಾಡಿದ್ರೆ ಡಿ ಸಿಗುತ್ತೆ, ನಮಗೆ ಗೊತ್ತು. ಮೂರನೇ ಪದದಲ್ಲಿ ಎರಡನೇ ಪದವನ್ನು ಕಳೆದಾಗ ಡಿ ಸಿಗುತ್ತೆ. ಇದರ ಆಧಾರದ ಮೇಲೆ 18 - 14 ಮಾಡಿದ್ರಿ ಅಂತ ಹೇಳಿದ್ರೆ ಆನ್ಸರ್ ಬಂದ್ಬಿಟ್ಟು ನಿಮಗೆ 4 ಬರುತ್ತೆ. ದಟ್ ಈಸ್ ದ ಕಾಮನ್ ಡಿಫರೆನ್ಸ್. ಸೊ ಕಾಮನ್ ಡಿಫರೆನ್ಸ್ ಸಿಕ್ತು. ಈ ಕಾಮನ್ ಡಿಫರೆನ್ಸನ್ನು ನೀವು ಮತ್ತೆ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ
ಇಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂವನ್ನು ತಗೊಂಡು A2 = 14 ಅಂತ ಕನ್ಸಿಡರ್ ಮಾಡಿ, ಎನ ವ್ಯಾಲ್ಯೂ A2 ಅಂತ ಹೇಳಿದ್ರೆ A+D ಅಂತ ತಗೊಳ್ತೀರಾ. ಅಲ್ಲಿಗೆ ಎ ಕಂಡುಹಿಡ್ಕೊಳ್ಬೇಕು ಅಂದರೆ ಡಿನ ವ್ಯಾಲ್ಯೂ ಮೇಲ್ ತೊಗೊಂಡಿರುವ ಹಾಗೆ 4 ಅಂತ ತೊಗೊಂಡ್ರಿ ಅಂದರೆ ಆಗ ಎನ ವ್ಯಾಲ್ಯೂ 4 ಆ ಕಡೆ ಹೋದರೆ 14 - 4 ಆಗೋದ್ರಿಂದ ಎನ ವ್ಯಾಲ್ಯೂ 10 ಬರುತ್ತೆ. ಸೊ ನಿಮಗೆ ಡಿ ಸಿಕ್ಕಾಯಿತು, ಎ ಸಿಕ್ಕಾಯಿತು, ಎನ್ ಗಿವನ್ ಕೊಟ್ಟಿದ್ದಾರೆ ಅಂದಮೇಲೆ SN ಫಾರ್ಮುಲಾ ಹಾಕ್ತೀರಾ. n/2 × 2a + n - 1 × d. ಈ ಫಾರ್ಮುಲಾಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ S51 = n ಜಾಗದಲ್ಲಿ 51 ಹಾಕಿ ಕೆಳಗಡೆ /2 ತೊಗೊಳ್ತೀರಾ. ಇದರ ಜೊತೆಗೆ 2a ಅಂತ ಹೇಳಿದ್ರೆ 2 × 10 ಪ್ಲಸ್ n ಅಂದರೆ 51 - 1 × d ಅಂತ ಹೇಳಿದ್ರೆ 4. Then S51 = 51 / 2 × 2 10s 20. 51 - 1 ಮಾಡಿದ್ರೆ 50 ಬರುತ್ತೆ. 50 × 4 ಮಾಡಿದ್ರೆ ನಿಮಗೆ 200 ಬರುತ್ತೆ. ಓಕೆ, ಈಗ ನೀವು S51 = 51 / 2 × 200ಗೆ 20 ಕೂಡಿದ್ರೆ 220 ಬರುತ್ತೆ. 2ರಿಂದ ನೀವು 220 ಭಾಗಾಕಾರ ಮಾಡಿದ್ರಿ ಅಂದರೆ 110 ಬರುತ್ತೆ. ಫೈನಲಿ ದ ಪ್ರಾಡಕ್ಟ್ ಆಫ್ 51 and 110 = 5610. ಸೊ ದಿಸ್ ಈಸ್ ದ ಸಮ್ ಆಫ್ ದ ಫಸ್ಟ್ 51 ಟರ್ಮ್ಸ್ ಅಂತೇಳಿ ಆನ್ಸರ್ನ ಹೇಳಬಹುದು. ಇದಾದ ನಂತರದಲ್ಲಿ 9th ಕ್ವಶನ್ ಹೇಳುತ್ತೆ, ಇಫ್ ದ ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ ಆಫ್ ಎನ್ AP is 49 and that of 17 terms is 289, find the sum of first n terms ಅಂತ ಕೊಟ್ಟಿದ್ದಾರೆ. ನೋಡಿ, ಮೊದಲ 7 ಪದಗಳ ಮೊತ್ತ 49, ಹಾಗೆಯೇ 17 ಪದಗಳ ಮೊತ್ತ 289 ಆದರೆ n ಗಳ ಮೊತ್ತ ಎಷ್ಟು ಅಂತ, ಮೊದಲ n ಪದಗಳ ಮೊತ್ತ ಎಷ್ಟು ಅನ್ನೋದು ಕ್ವಶನ್. ಇದಕ್ಕೆ ನೀವು ಆನ್ಸರ್ ಹೇಗೆ ಹೇಳ್ಬೋದು ನೋಡೋದಾದರೆ, ಮೊದಲ 7 ಪದಗಳ ಮೊತ್ತ 49, ಹಾಗೆಯೇ ಮೊದಲ 17 ಪದಗಳ ಮೊತ್ತ 289. ಸೊ SN ಫೈಂಡ್ ಔಟ್ ಮಾಡಬೇಕು ಅಂದರೆ ಮೊದಲು ನೀವು ಎ ಮತ್ತು ಡಿ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಹೇಗಪ್ಪ ಅಂತ ಅಂದರೆ, ಎರಡೂ ಸೂತ್ರಗಳ ಆಧಾರದ ಮೇಲೆ ನಿಮಗೆ 2 ಈಕ್ವೇಷನ್ ಫಾರ್ಮೇಷನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ SN = n/2 × 2a + n - 1 × d ಅನ್ನುವ ಸೂತ್ರವನ್ನು 2 ಬಾರಿ ಬರ್ಕೊಂಡು, ಮೊದಲನೇದಕ್ಕೆ S7 ಬೆಲೆಯನ್ನು ತಗೊಳ್ರಿ 49, n ಇರುವ ಜಾಗದಲ್ಲಿ 7 ತಗೊಂಡು 2a + 7 - 1 × d ಅಂತ ತಗೊಳ್ರಿ. 7/2ನ ಈಕ್ವಲಿಂದ ಈ ಕಡೆ ತೊಗೊಂಬಂದರೆ 49 × 2/7 ಅಂತ ತೊಗೊಳ್ಬೋದು. ಇಲ್ಲಿ 2a + 7 - 1 ಅಂದರೆ 6 ಬರುತ್ತೆ. ದಟ್ ಈಸ್ 6d ಆಯಿತು. 7ರಿಂದ 49 ಡಿವೈಡ್ ಮಾಡಿದರೆ 7 ಬರುತ್ತೆ. 7 2s 14 ಬರುತ್ತೆ. ಸೊ ನೀವು ಇದನ್ನ ಏನು ಹೇಳ್ಬೋದು ಅಂದರೆ 2a + 6d = 14 ಅಂತ ಹೇಳ್ಬೋದು. ಅಥವಾ ಇದನ್ನು /2 ಮಾಡಿದ್ರೆ ಈಕ್ವೇಷನನ್ನು a + 3d = 7 ಅಂತ ತೊಗೊಳ್ತೀರಾ. ದಿಸ್ ಈಸ್ ದ ಈಕ್ವೇಷನ್ ನಂಬರ್ 1. ಇದೇ ರೀತಿಯಲ್ಲಿ ಪಕ್ಕದಲ್ಲಿರುವಂಥದ್ದಕ್ಕೂ ಕೂಡ SN ಇರೋ ಜಾಗದಲ್ಲಿ 289 ಹಾಕ್ರಿ, n ಇರುವ ಜಾಗದಲ್ಲಿ 17 / 2 ತಗೊಳ್ರಿ, 2a + 17 - 1 × d ಅಂತ ತಗೊಳ್ರಿ. ಈಗ ಇಲ್ಲೂ ಕೂಡ 289 ಇಂಟು ಮಾಡಿದ್ರೆ 2/17 ಬರುತ್ತೆ. ಈ ಕಡೆ ಬಂದಾಗ ಈ ಕಡೆ 2a + 17 - 1 ಮಾಡಿದ್ರೆ 16 ಬರುತ್ತೆ. ದಟ್ ಈಸ್ 16d ಅಂತ ಬರೀತೀರಿ. ಹಾಗೆ ಇಲ್ಲೂ ಕೂಡ 17 ಮಾಡಿದ್ರೆ 289 ಬರುತ್ತೆ. 17 2s ಮಾಡಿದ್ರೆ 34 ಬರುತ್ತೆ. ಸೊ ದಟ್ ನೀವು 2a + 16d = 34 ಅಂತ ತಗೊಳ್ಬೋದು. ಅಥವಾ ಇದನ್ನು ಕೂಡ 2ರಿಂದ ಭಾಗಾಕಾರ ಮಾಡಿದ್ರೆ a + 8d = 17 ಬರುತ್ತೆ. ದಿಸ್ ಈಸ್ ದ ಈಕ್ವೇಷನ್ ನಂಬರ್ 2 ಅಂತ ತಗೊಳ್ರಿ. ಈಗ ನಿಮಗೆ ಗೊತ್ತಿರುವ ಹಾಗೆ ಎಲಿಮಿನೇಷನ್ ಮೆಥಡನ್ನು ಬಳಕೆ ಮಾಡಿದ್ರೆ a + 8d = 17ನಲ್ಲಿ a + 3d = 7 ಅನ್ನು ಮೈನಸ್ ಮಾಡಬೇಕಾಗತ್ತೆ. ಓಕೆ, ಸೊ ನೋಡಿ, ನೀವು ಬರ್ಕೊಳ್ಬೋದು ಪಕ್ಕದಲ್ಲಿ ಸಬ್ಟ್ರಾಕ್ಟ್ 1 ಫ್ರಮ್ 2 ಅಂತ ತಗೊಳ್ರಿ. ಇದರ ಆಧಾರದ ಮೇಲೆ ಮೊದಲನೇ ಈಕ್ವೇಷನಿನ ಚಿಹ್ನೆಗಳು ಚೇಂಜ್ ಆಗ್ತವೆ. ದೆನ್ ಎ ಕ್ಯಾನ್ಸಲ್ ಆಗೋದ್ರ ಜೊತೆಗೆ 8ರಲ್ಲಿ 3 ಕಳೆದ್ರೆ 5 ಬರುತ್ತೆ. 17ರಲ್ಲಿ 7 ಕಳೆದ್ರೆ 10 ಬರುತ್ತೆ. 5ರಿಂದ 10ನ್ನು ಭಾಗಾಕಾರ ಮಾಡಿದ್ರೆ ಡಿನ ಬೆಲೆ 5 ಬರುತ್ತೆ. 2 ಬರುತ್ತೆ. ಡಿನ ವ್ಯಾಲ್ಯೂ ಸಿಕ್ತು. ಈ ಡಿನ ವ್ಯಾಲ್ಯೂವನ್ನು ಬಳಸ್ಕೊಂಡು ನೀವು ಏನು ಮಾಡ್ತೀರಾ,
ಸಬ್ಸ್ಟಿಟ್ಯೂಟ್ ಡಿ ಇನ್ ಒಂದನೇ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಪ್ಲಸ್ 3d ಈಸ್ ಈಕ್ವಲ್ ಟು 7 ಇದೆ. ಎ ಪ್ಲಸ್ 3 ಇಂಟು 2 ಈಸ್ ಈಕ್ವಲ್ ಟು 7 ಆಗುತ್ತೆ. ಎ ಈಸ್ ಈಕ್ವಲ್ ಟು 7 ಮೈನಸ್ 3 2 6 ಮಾಡ್ತೀರಾ. ದೆನ್ ಎನ ಬೆಲೆ ಬಂದು 1 ಬರುತ್ತೆ. ಸೊ ದಟ್ ದ ವ್ಯಾಲ್ಯೂ ಆಫ್ ಎ ಈಸ್ 1. ಡಿ ಸಿಕ್ತು, ಎ ಸಿಕ್ತು. ಈಗ ನೀವು ಎಸ್ ಎನ್ ಕಂಡುಹಿಡಿಬೇಕು ಅಂದರೆ ಮತ್ತೆ ಅದೇ ಎಸ್ ಎನ್ ಫಾರ್ಮುಲಾಗೆ ನೀವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎನ್ ಇರೋ ಜಾಗದಲ್ಲಿ ಅದೇ ಎನ್ ಬರ್ಕೊಳ್ರಿ. 2 ಇಂಟು ಎ ಇರೋ ಜಾಗದಲ್ಲಿ 1 ಹಾಕ್ರಿ, ಜೊತೆಗೆ ಡಿ ಇರುವ ಜಾಗದಲ್ಲಿ 2 ಹಾಕ್ರಿ. ಈಗ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2 1 2 ಬರುತ್ತೆ. 2 ಇಂಟು ಎನ್ 2n ಬರುತ್ತೆ. 2 1 2 ಬರುತ್ತೆ. ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಗೋದ್ರ ಜೊತೆಗೆ ಎನ್ ಬೈ 2 ಇಂಟು 2n ಉಳ್ಕೊಳ್ಳುತ್ತೆ. ಇಲ್ಲಿ ಮತ್ತೆ 2 2 ಕ್ಯಾನ್ಸಲ್ ಆಗುತ್ತೆ. ಫೈನಲಿ ಎನ್ ಇಂಟು ಎನ್ ಅಂತ ಹೇಳಿದ್ರೆ ಎನ್ ಸ್ಕ್ವೇರ್ ಬರುತ್ತೆ ವ್ಯಾಲ್ಯೂ. ಎಸ್ ಎನ್ನಿನ ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಕೇಳಿದ್ರಲ್ವಾ, ಎಸ್ ಎನ್ನಿನ ವ್ಯಾಲ್ಯೂ ಎನ್ ಸ್ಕ್ವೇರ್ ಬರ್ತಾ ಇದೆ. ಇನ್ನು ನೆಕ್ಸ್ಟ್ 10ನೇ ಕ್ವಶನ್ನು, ಶೋ ದಟ್ a1 a2 ಡಾಟ್ 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 an ಫಾರ್ಮ್ ಎನ್ ಎ ಪಿ ವೇರ್ an ಈಸ್ ಡಿಫೈನ್ಡ್ ಆಸ್ ಎ ಬಿಲೋ ಅಂತ ಕೊಟ್ಟಿದ್ದಾರೆ. ಕೆಳಗಡೆ an ಇನ ವ್ಯಾಲ್ಯೂ ಕೊಟ್ಟಿದ್ದಾರೆ. ಈ an ಇನ ವ್ಯಾಲ್ಯೂ ಎ ಪಿನಲ್ಲಿದೆ ಅನ್ನೋದನ್ನು ನೀವು ಹೇಳಬೇಕು. ಜೊತೆಗೆ ಫೈಂಡ್ ದ ಸಮ್ ಆಫ್ ಫಸ್ಟ್ 15 ಟರ್ಮ್ಸ್ ಇನ್ ಈಚ್ ಕೇಸ್. ಪ್ರತಿ ಸಂದರ್ಭದಲ್ಲೂ ಎಸ್ ಎನ್ನಿನ ಬೆಲೆ ಅಂದರೆ S15 ಬೆಲೆ ಎಷ್ಟು ಬರುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು. ಹೇಗೆ ಅಂತ ನೋಡೋಣ. ಈಗ ಅಲ್ಲಿ ಕೊಟ್ಟಂತಹ ಈಕ್ವೇಶನ್ನು an ಇನ ಬೆಲೆಯನ್ನು ಕೊಟ್ಟಿದ್ದಾರೆ. an ಈಸ್ ಈಕ್ವಲ್ ಟು 3 + 4n. ಅದು ಎ ಪಿನಲ್ಲಿ ಹೇಳಬೇಕು ಅಂದರೆ ನಾವೇನು ಮಾಡಬೇಕಾಗತ್ತೆ, ಕಾಮನ್ ಡಿಫ್ರೆನ್ಸ್ ಸೇಮ್ ಬರೋ ರೀತಿನಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕಾಗತ್ತೆ. ಅದನ್ನು ಚೆಕ್ ಮಾಡಬೇಕು ಅಂದರೆ ಮೊದಲ 3 ಪದಗಳನ್ನು ಕಂಡುಹಿಡ್ಕೊಳ್ಬೇಕಂದ್ರೆ ಎನ್ ಇರುವ ಜಾಗದಲ್ಲಿ 1 ಹಾಕಿದರೆ a1 ಸಿಗುತ್ತೆ. ದಟ್ ಈಸ್ ಈಕ್ವಲ್ ಟು 3 + 4 ಇಂಟು 1 ಮಾಡ್ತೀರಾ. 4 1 4 + 3 ಮಾಡಿದ್ರೆ 7 ಬರುತ್ತೆ. ಹಾಗೆಯೇ ಎನ್ ಇರೋ ಜಾಗದಲ್ಲಿ 2 ಹಾಕಿದರೆ a2 ಸಿಗುತ್ತೆ. ದಟ್ ಈಸ್ 3 + 4 ಇಂಟು 2. 4 2 8 + 3 ಮಾಡಿದ್ರೆ ನಿಮಗೆ 11 ಬರುತ್ತೆ. ಹಾಗೆಯೇ ಎನ್ ಇಸ್ ಈಕ್ವಲ್ ಟು 3 ಅಂತ ಹೇಳಿದ್ರೆ a3 ಬಂದುಬಿಟ್ಟು 3 + 4 ಇಂಟು 3 ಮಾಡ್ತೀರಾ. 4 3 12 + 3 ಮಾಡಿದ್ರೆ 15 ಬರುತ್ತೆ. ಈಗ ನೀವು a2 ಮೈನಸ್ a1 ಎಷ್ಟು ಬರುತ್ತೆ ನೋಡಿದಾಗ a2 ಮೈನಸ್ a1 ಅಂದರೆ 11 - 7. ಸೊ 11 - 7 ಮಾಡಿದ್ರೆ 4 ಬರುತ್ತೆ. ಹಾಗೆಯೇ a3 ಮೈನಸ್ a2 ಮಾಡಿರಿ. 15 - 11 ದಟ್ ಈಸ್ ಆಲ್ಸೋ ಈಕ್ವಲ್ ಟು 4. ಇದರ ಅರ್ಥ ವೆರಿ ಸಿಂಪಲ್ ಏನು, a1 ಈಸ್ ಈಕ್ವಲ್ ಟು a2 ಮೈನಸ್ a1 ಈಸ್ ಈಕ್ವಲ್ ಟು a3 ಮೈನಸ್ a2. ಏನು ಬರೀಬೇಕಾಗತ್ತೆ ನೀವು, ದಿಸ್ ಈಸ್ ಇನ್ ಎ ಪಿ ಅಂಥೇಳಿ ಬರೀಬೇಕಾಗತ್ತೆ. ಸೊ ಇದು ಎ ಪಿನಲ್ಲಿದೆ ಅಂದ ಮೇಲೆ ನೀವು ಏನು ಕಂಡುಹಿಡಿಬೇಕು, ಮೊದಲ 15 ಪದಗಳ ಮೊತ್ತ ಕಂಡುಹಿಡಿಯಕ್ಕೆ ಕೇಳಿದಾರೆ ತಾನೆ. ಸೊ ಹಾಗಾಗಿ ಎಸ್ ಎನ್ ಫಾರ್ಮುಲಾ ಹಾಕಬೇಕು. ಎಸ್ ಎನ್ ಅಂದರೆ 15, ದೆನ್ 15/2 ಇಂಟು 2 ಇಂಟು ಎ ಅಂದರೆ ಫಸ್ಟ್ ಟರ್ಮ್ ಎಷ್ಟು 7, ಎನ್ ಅಂದರೆ 15. ಕಾಮನ್ ಡಿಫ್ರೆನ್ಸ್ ಆ್ಯಕ್ಚುಯಲ್ ಆಗಿ ಎಷ್ಟು ಬರ್ತದೆ, 4 ಬರ್ತದೆ. ಇದರ ಆಧಾರದ ಮೇಲೆ S15 ಇಸ್ ಈಕ್ವಲ್ ಟು 15/2 ಇಂಟು 2 7 14. 15 - 1 ಮಾಡಿದ್ರೆ 14 ಬರುತ್ತೆ. 14 4 ಮಲ್ಟಿಪ್ಲೈ ಮಾಡಬೇಕು. 14 4 ಮಾಡಿಬಿಟ್ರೆ ನಿಮಗೆ 56 ಬರುತ್ತೆ. ಈಗ S15 ಇಸ್ ಈಕ್ವಲ್ ಟು 15/2 ಇಂಟು 14 + 56 ಆ್ಯಡ್ ಮಾಡಿದರೆ 70 ಬರುತ್ತೆ. 2 ಮತ್ತು 70 ಕ್ಯಾನ್ಸಲ್ ಮಾಡಿದಾಗ S15 ಇಸ್ ಈಕ್ವಲ್ ಟು 15 ಇಂಟು 35 ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಆಗ S15 ಇಸ್ ಈಕ್ವಲ್ ಟು ಏನು ಬರುತ್ತೆ ಅಂದರೆ 525 ಬರುತ್ತೆ ಇದರಲ್ಲಿ. ಇದೇ ರೀತಿ ಎರಡನೇದೊಂದು ಕೊಟ್ಟಿದ್ದಾರೆ, an ವ್ಯಾಲ್ಯೂ 9 - 5n ಅಂತ ಕೊಟ್ಟಾರೆ. ಈ ಎರಡನೇ ವ್ಯಾಲ್ಯೂಯಲ್ಲಿರುವ 9 - 5n ಅನ್ನು ಕೂಡ ಸೇಮ್ ಎನ್ನಿನ ಬೆಲೆ 1 2 3 ತೊಗೊಂಡಾಗ a1 ಇಸ್ ಈಕ್ವಲ್ ಟು 9 - 5 ಇಂಟು 1 ಮಾಡ್ತೀರಿ. 5 1 5 ಬರುತ್ತೆ. 9 - 5 ಮಾಡಿದಾಗ ಆ್ಯಕ್ಚುಯಲ್ ಆಗಿ 4 ಬರುತ್ತೆ. ಹಾಗೆಯೇ ಎನ್ನನ್ನು ನಾವು 2 ಅಂತ ತೊಗೊಂಡಾಗ 9 - 5 ಇಂಟು 2 ಮಾಡ್ತೀರಿ. 5 2 10 ಬರುತ್ತೆ. 9 - 10 ಮಾಡಿದ್ರೆ -1 ಬರುತ್ತೆ. ಎನ್ ಇರೋ ಜಾಗದಲ್ಲಿ 3 ಹಾಕಿದಾಗ a3 ಇಸ್ ಈಕ್ವಲ್ ಟು 9 - 5 ಇಂಟು 3 ಮಾಡ್ತೀರಾ. 5 3 15 ಬರುತ್ತೆ. 15 - 9 ಮಾಡಿದರೆ -6 ಬರುತ್ತೆ. ಇಲ್ಲೂ ಕೂಡ a2 ಮೈನಸ್ a1 ಮಾಡಿದಾಗ -1 - 4 ಮಾಡಿದ್ರಿ ಅಂದರೆ ಆ್ಯಕ್ಚುಯಲ್ ಆಗಿ ಏನು ಬರುತ್ತೆ ಅಂತ ಹೇಳಿದ್ರೆ
-5 ಬರುತ್ತೆ. ಹಾಗೆಯೇ A3 ಮೈನಸ್ A2 ಮಾಡಿದಾಗ -6 -5 ಮಾಡ್ತಿರಲ್ವಾ, ಸಾರಿ -1 ಮಾಡಿದಾಗ ಅಲ್ಲೂ ಕೂಡ -5 ಬರುತ್ತೆ. ಸೊ ದಟ್ A2 ಮೈನಸ್ A1 A3 ಮೈನಸ್ A2 ಸೇಮ್ ಬರೋದ್ರಿಂದ ಏನು ಹೇಳಬೇಕಾಗತ್ತೆ ನೀವು, ಇಟ್ ಈಸ್ ಆ್ಯನ್ AP ಅಂತ ಬರಿಬೇಕಾಗತ್ತೆ. ಸೊ ಇದು AP ಅಂತ ಅಂದಮೇಲೆ ಅವ್ರು ಕೊಟ್ಟಿದ್ದಾರೆ ಮೊದಲ 15 ಪದಗಳ ಮೊತ್ತ ಕಂಡು ಹಿಡಿಯಿರಿ. ಸೊ ಮೊತ್ತ ಕಂಡು ಹಿಡಿಯೋದಾದರೆ S15 = 15 / 2 ಇಂಟು A ಅಂತ ಹೇಳಿದರೆ ಏನು, A ಬೆಲೆಯನ್ನು ನೀವು 4 ಅಂತ ತೊಗೊಳ್ಬೇಕು. ಪ್ಲಸ್ N ಅಂತ ಹೇಳಿದ್ರೆ 15 -1 ಇಂಟು D ಅಂತ ಹೇಳಿದ್ರೆ -5. ಅಲ್ಲಿಗೆ S15 = 15 / 2 ಇಂಟು 2 4 8 ಪ್ಲಸ್ 15 -1 ಮಾಡಿದರೆ ಆ್ಯಕ್ಚುಯಲ್ ಆಗಿ 14 ಬರುತ್ತೆ. ಪಕ್ಕದಲ್ಲಿ -5 ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಬರುತ್ತೆ. 14 5 ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ 70 ಬರುತ್ತೆ. ಆಗ S15 = 15 / 2 ಇಂಟು 8 - 70 ಮಾಡಿದರೆ ಆ್ಯಕ್ಚುಯಲ್ ಆಗಿ -62 ಬರುತ್ತೆ. 2ರಿಂದ -62 ಅನ್ನು ಬಾಗಿಸಿದಾಗ -31 ಬರುತ್ತೆ. ಆಗ ಪ್ರಾಡಕ್ಟು 15 ಇಂಟು -31 ಮಲ್ಟಿಪ್ಲೈ ಮಾಡಿದರೆ -465 ಬರುತ್ತೆ. ಇದು ಈ ಒಂದು ಸಂದರ್ಭದಲ್ಲಿ ಈ ಕೇಸ್ನಲ್ಲಿ ಬರುವಂತಹ 15 ಪದಗಳ ಮೊತ್ತ. ಇನ್ನು ನೆಕ್ಸ್ಟ್ 11ನೇ ಕ್ವಶನ್ ನೋಡಿದಾಗ, ಇಫ್ ದ ಸಮ್ ಆಫ್ ದ ಫಸ್ಟ್ n ಟರ್ಮ್ಸ್ ಆಫ್ ಎನ್ AP ಈಸ್ 4n - n², what is the first term, that is S1? What is the sum of first 2 terms? What is the second term? Similarly, find third and 10th and nth terms ಅಂತ ಕೊಟ್ಟಿದ್ದಾರೆ. ಒಂದೊಂದೇ ಕಂಡುಹಿಡಿತಾ ಹೋಗ್ಬೇಕು. ಈಗ ನಾವು ಅವರು SN ಬೆಲೆ ಏನು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಮೊದಲ n ಪದಗಳ ಒಟ್ಟು ಮೊತ್ತ 4n - n² ಬರುತ್ತೆ. ಹಾಗಿದ್ಮೇಲೆ S1 ಬೆಲೆ ಎಷ್ಟು, S2 ಬೆಲೆ ಎಷ್ಟು, ಮತ್ತು A2 ಬೆಲೆ ಎಷ್ಟು, ಜೊತೆಗೆ ಥರ್ಡ್ A3 ಬೆಲೆ ಎಷ್ಟು, A10 ಬೆಲೆ ಎಷ್ಟು, ಜೊತೆಗೆ AN ಬೆಲೆ ಎಷ್ಟು ಕೇಳಿದ್ದಾರೆ. ಪ್ರತಿಯೊಂದನ್ನು ನಾವು ಒಂದೊಂದಾಗಿ ಕಂಡುಹಿಡಿತಾ ಹೋಗೋದಾದರೆ, ಈಗ ಗಿವನ್ ಕೊಟ್ಟಿದ್ದಾರೆ SN = 4n - n² ಅಂತ. ಮೊದಲನೇದಾಗಿ ನೀವು A1 ಫೈಂಡ್ ಔಟ್ ಮಾಡಬೇಕು. A1 ಈಸ್ ನಥಿಂಗ್ ಬಟ್ S1. A1 ಅಂದ್ರೇನೆ S1 ಎರಡಕ್ಕೂ ಸಮ ಇರುತ್ತೆ. ಇದರ ಆಧಾರದ ಮೇಲೆ n ಇರುವ ಜಾಗದಲ್ಲಿ 1 ಹಾಕಿದ್ರಿ ಅಂತ ಹೇಳಿದ್ರೆ ದಟ್ ಈಸ್ = 4 1s 4, 1² ಮಾಡಿದ್ರೆ 1 ಬರುತ್ತೆ. 4 - 1 ಮಾಡಿದ್ರೆ 3. ದಿಸ್ ಈಸ್ ದ A1. ಇದ್ರ ಜೊತೆಗೆ ಏನು ಕೇಳಿದ್ದಾರೆ ಅವರು, ಮತ್ತೆ S2 ಕೇಳಿದ್ದಾರೆ. S2 ಬೇಕು ಅಂತ ಹೇಳಿದ್ರೆ n ಇರುವ ಜಾಗದಲ್ಲಿ 2 ಹಾಕಿದ್ರಿ ಅಂದರೆ 2² ಬರುತ್ತೆ. ಆಗ 4 2s 8 - 2 2s 4 ಮಾಡಿದ್ರೆ 4 ಬರುತ್ತೆ. ಇದು S2. ಇದ್ರ ಜೊತೆಗೆ ಮತ್ತೇನು ಕೇಳಿದ್ದಾರೆ, A2 ಕೇಳಿದ್ದಾರೆ ಅವರು. A2ನ ವ್ಯಾಲ್ಯೂ ಯಾವಾಗ ಸಿಗುತ್ತೆ ಅಂದರೆ S2ನ ವ್ಯಾಲ್ಯೂನಲ್ಲಿ A1ನ ವ್ಯಾಲ್ಯೂವನ್ನು ಕಳೆದಾಗ, ಅಥವಾ S2ನ ವ್ಯಾಲ್ಯೂನಲ್ಲಿ S1ನ ವ್ಯಾಲ್ಯೂವನ್ನು ಕಳೆದಾಗ A2ನ ಬೆಲೆ ಸಿಗುತ್ತೆ. ಇದರ ಆಧಾರದ ಮೇಲೆ ನೀವು A2 ಬೇಕು ಅಂತ ಅಂದಾಗ S2ನ ವ್ಯಾಲ್ಯೂ ಆ್ಯಕ್ಚುಯಲ್ ಆಗಿ 4 ಬಂದಿದೆ. ಹಾಗೆಯೇ -3 ಮಾಡಿದ್ರಿ ಅಂತ ಹೇಳಿದ್ರೆ A2ನ ವ್ಯಾಲ್ಯೂ 1 ಬರುತ್ತೆ. ಓಕೆ, ಇದಾದ ನಂತರದಲ್ಲಿ ನೀವು ಇವುಗಳ ಆಧಾರದ ಮೇಲೆ ನೀವು D ಫೈಂಡ್ ಔಟ್ ಮಾಡ್ಕೋಬೇಕು. D ಅಂದರೆ ಏನು, A2 - A1. ಸೊ A2 - A1 ಅಂತ ಹೇಳಿದ್ರೆ 1 - 3 ಮಾಡಬೇಕಾಗತ್ತೆ. 1 - 3 ಮಾಡಿದ್ರೆ ಅಂದರೆ ಕಾಮನ್ ಡಿಫ್ರೆನ್ಸ್ ಬಂದ್ಬಿಟ್ಟು -2 ಬರುತ್ತೆ. ಇದ್ರ ಜೊತೆಗೆ ಮತ್ತೊಂದು ಏನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ ಅವರು, A3 ಫೈಂಡ್ ಔಟ್ ಮಾಡ್ರಿ ಅಂತ ಕೇಳಿದ್ದಾರೆ. A3ಯನ್ನು ನೀವು ಇನ್ ಜನರಲ್ ಆಗಿ A+2D ಅಂತ ಬರ್ಕೊಳ್ತೀರಿ. ಇದರ ಆಧಾರದ ಮೇಲೆ A ಅಂತ ಹೇಳಿದರೆ ನೀವು 3 ತಗೊಳ್ಬೇಕಾಗತ್ತೆ. 2 ಇಂಟು D ಅಂದರೆ -2 ತಗೊಳ್ಬೇಕಾಗತ್ತೆ. ಆಗ ನಿಮಗೆ 3 ಪ್ಲಸ್ ಇಂಟು -2 2s 4 ಬರುತ್ತೆ. ಅಲ್ಲಿಗೆ 3 - 4 ಮಾಡಿದಾಗ A3ನ ವ್ಯಾಲ್ಯೂ ಸಿಕ್ಬಿಡ್ತು ನಿಮಗೆ -1. ಇದ್ರ ಜೊತೆಗೆ A10 ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ A10 ಯಾವಾಗ ಸಿಗುತ್ತೆ ಅಂದರೆ ಇದಕ್ಕೂ ಕೂಡ ಜನರಲ್ ಫಾರ್ಮು A + 9D ತಗೊಳ್ರಿ. A ಅಂದರೆ 3 ಪ್ಲಸ್ 9 ಇಂಟು D ಅಂದರೆ -2. ಆಗ 3 ಪ್ಲಸ್ ಇಂಟು -9 2s 18. 18 - 3 ಮಾಡಿಬಿಟ್ರೆ ಆನ್ಸರ್ ನಿಮಗೆ -15 ಬರ್ತದೆ. ಸೊ -15 ಈಸ್ ದ 10th ಟರ್ಮ್. ಇದರ ಆಧಾರದ ಮೇಲೆ ನಿಮಗೆ ಫೈನಲಿ ಕೊನೆಯದಾಗಿ AN ಕಂಡುಹಿಡಿಯಿರಿ ಅಂತ ಕೊಟ್ಟಾರೆ. AN ಅಂತ ಹೇಳಿದ್ರೆ A + n - 1 ಇಂಟು D ಅಂತೇಳಿ. ಇದ್ರ ಪ್ರಕಾರ A ಅಂತ ಹೇಳಿದ್ರೆ 3 ಪ್ಲಸ್ n - 1 ಇಂಟು D ಅಂದರೆ
-2. ಅಥವಾ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೋಡ್ರಿ, ಇಲ್ಲಿ 3 ಪ್ಲಸ್ ಇಂಟು ಮೈನಸ್ -2n ಮೈನಸ್ ಇಂಟು ಮೈನಸ್ ಪ್ಲಸ್ 1 2 2 ಬರುತ್ತೆ. ಅಥವಾ 3 ಮತ್ತು 2 ಕೂಡಿದರೆ 5 - 2n. ದಿಸ್ ಈಸ್ ದ an. ಓಕೆನಾ? an ವ್ಯಾಲ್ಯೂ 5 - 2n ಬಂತು. ಓಕೆನಾ? ನೆಕ್ಸ್ಟ್ 12th ಕ್ವಶನ್ನು, ಫೈಂಡ್ ದ ಸಮ್ ಆಫ್ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6. ಅಂದರೆ ವೆರಿ ಸಿಂಪಲ್, 6ರಿಂದ ಭಾಗವಾಗುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ, ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ಉತ್ತರ ಹೇಗೆ ಹೇಳಬೇಕು ಅಂತ ನೋಡೋದಾದರೆ, ಅವರೇ ಹೇಳುವ ಹಾಗೆ ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6 ಅಂದರೆ 6ರ ಗುಣಲಬ್ಧಗಳನ್ನು, 6ರ ಗುಣಕಗಳನ್ನು ಅಥವಾ ಮಲ್ಟಿಪಲ್ಸ್ ಆಫ್ 6 ಬರ್ಕೊಳ್ತಾ ಹೋಗ್ತೀರಾ. 6 12 18 24 ... ಎಷ್ಟಿರಬೇಕು? ಒಟ್ಟು 40 ಪದಗಳು ಬರಬೇಕು. ಆ 40 ಸಂಖ್ಯೆಗಳ ಕೂಡಿದಾಗ ಮೊತ್ತ ಎಷ್ಟು ಬರುತ್ತೆ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸೊ ಇದರ ಆಧಾರದ ಮೇಲೆ ಎ ವ್ಯಾಲ್ಯೂ ತೊಗೊಳ್ತೀರಾ. ಮೊದಲನೇ ಪದ 6, ಕಾಮನ್ ಡಿಫ್ರೆನ್ಸು 12ರಲ್ಲಿ 6 ಕಳೆದ್ರೆ 6 ಬರುತ್ತೆ. SN ಫಾರ್ಮುಲಾ ಹಾಕ್ತೀರಾ. SN ಫಾರ್ಮುಲಾಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. S40 = 40 / 2 ಇಂಟು 2 ಇಂಟು ಎ ಅಂದರೆ 6 ಪ್ಲಸ್ ಮತ್ತೆ 40 - 1 ಇಂಟು ಡಿ ಅಂದರೂ ಕೂಡ 6. ದೆನ್ S40 = 40ರಿಂದ 2 ಭಾಗಾಕಾರ ಮಾಡಿದಾಗ, 2ರಿಂದ 40 ಭಾಗಾಕಾರ ಮಾಡಿದರೆ 20 ಬರುತ್ತೆ. 2 6 12 ಬರುತ್ತೆ. 40 - 1 ಅಂದರೆ ಎಷ್ಟು ಬರುತ್ತೆ? 40 - 1 ಅಂತ ಹೇಳಿದ್ರೆ ಆ್ಯಕ್ಚುಲ್ ಆಗಿ 39 ಬರುತ್ತೆ. ಇಂಟು 6 ಅಂತ ಬರೀಬೇಕಾಗತ್ತೆ. ಓಕೆ, ಇದರ ಮುಂದಿನ ಸ್ಟೆಪ್ಪಲ್ಲಿ 20 39 ಪ್ಲಸ್ ಇಂಟು 6 ಮಾಡಿದ್ರೆ 234 ಬರುತ್ತೆ. ಈ ಕಡೆ 12 ಬರೀತೀರಾ. ಇದಾದ ನಂತರದಲ್ಲಿ 20 ಇಂಟು 12ಗೆ 234 ಆ್ಯಡ್ ಮಾಡಿದರೆ ಅಂದರೆ 246 ಬರುತ್ತೆ. ಇವೆರಡರ ಪ್ರಾಡಕ್ಟ್ ಬಂದುಬಿಟ್ಟು 4920 ಬರುತ್ತೆ. ಇದರ ಅರ್ಥ ಏನಪ್ಪ ಅಂದರೆ ವೆರಿ ಸಿಂಪಲ್, ನೀವು ಬರೀಬೇಕು, ದ ಸಮ್ ಆಫ್ ದ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್, ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ divisible by 6 is 4920 ಅಂತೇಳಿ ನೀವು ಆನ್ಸರನ್ನು ಬರಿಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 13 ಕೂಡ ಅದೇ ರೀತಿಯೇ ಇದೆ. ಫೈಂಡ್ ದ ಸಮ್ ಆಫ್ ದ ಫಸ್ಟ್ 15 ಮಲ್ಟಿಪಲ್ಸ್ ಆಫ್ 8. ಇಲ್ಲಿ ಡಿವಿಸಿಬಲ್ ಬೈ 6 ಅಂತ ಕೊಟ್ಟಿದ್ರು, ಅಂದರೆ ಅದರ ಅರ್ಥ 6ರಿಂದ ಭಾಗವಾಗವು. ಇಲ್ಲಿ ಮಲ್ಟಿಪಲ್ಸ್ ಆಫ್ 15 ಅಂದರೆ ಅರ್ಥ ವೆರಿ ಸಿಂಪಲ್, 8ರ ಗುಣಕಗಳು. ಇದು ಕೂಡ ಅದೇ ಅರ್ಥ, 8ರ ಗುಣಕಗಳನ್ನಾದರೂ ಬರ್ಕೊಳ್ಬೋದು, 8ರಿಂದ ಭಾಗ ಆಗೋ ಸಂಖ್ಯೆಗಳನ್ನು ಅದನ್ನೇ ಹೇಳ್ತೀವಿ ನಾವು. ಇಲ್ಲಿ 15 ಪದಗಳನ್ನು ಸಮ್ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸೊ ಇದಕ್ಕೆ ನಿಮಗೆ ಆನ್ಸರ್ ಏನು ಬರುತ್ತೆ ನೋಡಿದರೆ, ಸೊ ಇಲ್ಲೂ ಕೂಡ ಮಲ್ಟಿಪಲ್ಸ್ ಆಫ್ 8 ಬರೀತಾ ಹೋದರೆ 8 16 24 32 ... ಒಟ್ಟು 15 ಪದಗಳು ಬೇಕು ಅಂತ ಕೊಟ್ಟಿದ್ದಾರೆ. ಆ 15 ಪದಗಳ ಮೊತ್ತ ಕಂಡುಹಿಡಿಬೇಕು ಅಂದರೆ ಫಸ್ಟ್ ಟರ್ಮ್ ಎ 8, ಕಾಮನ್ ಡಿಫ್ರೆನ್ಸ್ 16 - 8 ಮಾಡ್ತೀರಾ, 8 ಬರುತ್ತೆ. ಸೇಮ್ ಫಾರ್ಮುಲಾ SN ಫಾರ್ಮುಲಾ ಹಾಕಿ ಫಾರ್ಮುಲಾಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ S15 = 15 / 2 ಇಂಟು 2 ಇಂಟು ಎ ಅಂದರೆ 8 ಪ್ಲಸ್ ಮತ್ತೆ 15 - 1 ಇಂಟು 8. ದೆನ್ S15 = 15 / 2 ಹಾಗೆ ಬರೀಬೇಕಾಗತ್ತೆ. 2 8s ಮಾಡಿದ್ರೆ ನಿಮಗೆ 2 8s ಎಷ್ಟು ಬರುತ್ತೆ? 16 ಬರುತ್ತೆ. ಈಗ 15ರಲ್ಲಿ 1 ಕಳಿತೀರಾ, 14 ಬರುತ್ತೆ. ದೆನ್ 14 ಇಂಟು 8 ಮಲ್ಟಿಪ್ಲೈ ಮಾಡಿದ್ರೆ 112 ಬರುತ್ತೆ. ಇದ್ರ ಜೊತೆಗೆ 15 / 2 ಇಂಟು 16ಕ್ಕೆ 12 ಕೂಡಿಬಿಟ್ರೆ ಅಂದರೆ ನಿಮಗೆ 128 ಬರುತ್ತೆ. ಸೊ 2ರಿಂದ 128 ಡಿವೈಡ್ ಮಾಡಿದಾಗ S15 = 15 ಇಂಟು 64 ಬರುತ್ತೆ. ಇವೆರಡರ ಪ್ರಾಡಕ್ಟ್ ಕಂಡುಹಿಡಿದ್ರೆ ಅದು ಮೊದಲ 15 ಮಲ್ಟಿಪಲ್ಸ್ ಆಫ್ 8ನ ಸಮ್ ಆಗಿರುತ್ತೆ. ದಟ್ ಈಸ್ ಈಕ್ವಲ್ ಟು 960. ಸೊ ನೀವು ಆವಾಗಲೇ ಬರೆದಾಗೆ ಇಲ್ಲೂ ಕೂಡ ಬರೀಬೇಕಾಗತ್ತೆ. ಏನಂತೇಳಿ, ದ ಫಸ್ಟ್ 15 ಮಲ್ಟಿಪಲ್ಸ್ ಆಫ್ 8 ಈಸ್ 960 ಅಂತೇಳಿ ಆನ್ಸರ್ನ ಬರಿತೀರಾ. ಹಾಗೆ ಇನ್ನು 14th ಕ್ವಶನ್ನು, ಫೈಂಡ್ ದ ಸಮ್ ಆಫ್ ದ ಆಡ್ ನಂಬರ್ಸ್ ಬಿಟ್ವೀನ್ 0 and 50. 0 ಮತ್ತು 50ರ ಮಧ್ಯೆ ಇರುವ ಆಡ್ ನಂಬರ್ಸ್ಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಆನ್ಸರ್ ಹೇಗೆ ಹೇಳ್ತೀರಾ ನೋಡಿದರೆ, ಈಗ ಆ್ಯಕ್ಚುಯಲ್ ಆಗಿ ಪಾಸಿಟಿವ್ ಆಡ್ ನಂಬರ್ಸ್ ಬಿಟ್ವೀನ್ 0 and 50 ನೀವು ಬರ್ಕೊಳ್ತಾ ಹೋದರೆ ಮೊದಲನೇದು 1 ಬರುತ್ತೆ, ನಂತರ 3 5 7 ಇವೆಲ್ಲ ಆಡ್ ನಂಬರ್ಸು.
50ರ ಹಿಂದೆ ಬರುವ ಆಡ್ ನಂಬರ್ಸು 49. ಸೊ ಫಸ್ಟ್ ಟರ್ಮ್ ಗೊತ್ತಾಯಿತು, ಲಾಸ್ಟ್ ಟರ್ಮ್ ಗೊತ್ತಾಯಿತು. ಕಾಮನ್ ಡಿಫ್ರೆನ್ಸು 3 ಮತ್ತು 1ರ ಮಧ್ಯೆ ಡಿಫ್ರೆನ್ಸ್ 2 ಬರುತ್ತೆ. ಇದರ ಆಧಾರದ ಮೇಲೆ ಒಟ್ಟು ಫಸ್ಟ್ ಟರ್ಮ್ ಗೊತ್ತಾಯಿತು, ಸೆಕೆಂಡ್ ಟರ್ಮ್ ಗೊತ್ತಾಯಿತು. ನಮಗೆ ಎನ್ ಗೊತ್ತಾಗಿಲ್ಲ, ಎನ್ ಕಂಡುಹಿಡ್ಕೊಳ್ಬೇಕು, ನಂತರ ಎಸ್ ಎನ್ ಕಂಡುಹಿಡಿಬೇಕು. ಇದರ ಆಧಾರದ ಮೇಲೆ ಮೊದಲು ಎನ್ ಕಂಡುಹಿಡಿಬೇಕು ಅಂದರೆ ಎ ಎನ್ ಫಾರ್ಮುಲಾ ಹಾಕ್ತೀರಾ. ಲಾಸ್ಟ್ ಟರ್ಮ್ 49ಅನ್ನು ಎ ಎನ್ ಅಂತ ತಗೊಳ್ರಿ. ಎ ಅಂದರೆ 1 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದರೆ 2. 1 ಈ ಕಡೆ ತೊಗೊಂಬಂದರೆ -1 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 2. 49 ಮೈನಸ್ 1 ಮಾಡ್ತೀರಾ, 48 ಬರುತ್ತೆ. 2 ಈ ಕಡೆ ತೊಗೊಂಬರ್ತೀರಾ, ಡಿವೈಡೆಡ್ ಬೈ 2 ಆಗುತ್ತೆ. 2ರಿಂದ 48ಅನ್ನು ನೀವು ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ 24 ಬರುತ್ತೆ. -1 ಈ ಕಡೆ ತೊಗೊಂಬಂದರೆ +1. ಇದರ ಅರ್ಥ ನಿಮಗೆ 24 + 1 ಅಂದರೆ 25 ಅಂತ ಅರ್ಥ. ವೆರಿ ಸಿಂಪಲ್. 0ಯಿಂದ 50ರ ಮಧ್ಯೆ ಇರುವ ಒಟ್ಟು ಪಾಸಿಟಿವ್ ಆಡ್ ನಂಬರ್ಸ್ ಎಷ್ಟು? 25. ಇವೆಲ್ಲವುಗಳ ಮೊತ್ತವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಎಸ್ ಎನ್ ಫಾರ್ಮುಲಾ ಹಾಕ್ತೀರಾ. ಫಸ್ಟ್ ಟರ್ಮು ಲಾಸ್ಟ್ ಟರ್ಮು ಕೊಟ್ಟಿರೋದ್ರಿಂದಾಗಿ ನೀವು ಎ ಪ್ಲಸ್ ಎಲ್, ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್ ಫಾರ್ಮುಲಾ ಹಾಕ್ತೀರಾ. ಇಲ್ಲಿ ಎಸ್ 25 ಇಸ್ ಈಕ್ವಲ್ ಟು 25/2 ಇಂಟು ಎ ಅಂತ ಹೇಳಿದ್ರೆ 1, ಎಲ್ ಅಂದರೆ 49. ನೋಡಿ, ಎಸ್ 25 ಇಸ್ ಈಕ್ವಲ್ ಟು 25/2 ಇಂಟು 49 + 1 ಅಂದರೆ 50. 2ದಿಂದ 50 ಡಿವೈಡ್ ಮಾಡ್ತೀರಾ, 25 ಬರುತ್ತೆ. ಇಲ್ಲಿ ನೀವು ಸುಲಭವಾಗಿ ಹೇಳ್ಬಿಡ್ಬೋದು ಆನ್ಸರು 25 ಇಂಟು 25 ಮಾಡಿದರೆ ಆ್ಯಕ್ಚುಯಲ್ ಆಗಿ 625 ಬರುತ್ತೆ. ಸೊ ಫೈನಲಿ ನೀವು ಆನ್ಸರ್ ಬರೀಬೇಕಾಗತ್ತೆ. ಏನಂತೇಳಿ, ಸಮ್ ಆಫ್ ಪಾಸಿಟಿವ್ ಆಡ್ ನಂಬರ್ಸ್ ಬಿಟ್ವೀನ್ 0 and 50 ಈಸ್ 625 ಅಂತೇಳಿ ಆನ್ಸರನ್ನು ಬರಿಬೇಕಾಗತ್ತೆ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ 4ರಿಂದ 14ರವರೆಗೂ ಬರುವಂತಹ ಪ್ರಶ್ನೆಗಳಿಗೆ ಕಂಪ್ಲೀಟ್ ಸೊಲ್ಯೂಷನನ್ನು ಹೇಗೆ ಹೇಳೋದು ಅನ್ನೋದನ್ನು ಎಕ್ಸ್ಪ್ಲನೇಷನ್ ಸಮೇತವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ 15ರಿಂದ 20ರ ತನಕ ಬರುವಂಥ ಇದೇ ಎಕ್ಸಸೈಸಿನ ಕ್ವಶನ್ಸ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.